ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತಿನ ವಿಶೇಷ ಏನು ಅಂತಂದರೆ ಶ್ರೀಚಕ್ರ ಪೂಜಾ ವಿಧಾನ, ಹಾಗೆ ಶ್ರೀಚಕ್ರವನ್ನು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ನಾವು ಒಂದು ಪೂಜೆಯನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು ಇವತ್ತಿನ ಟಾಪಿಕ್ ಆಗಿರುತ್ತೆ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಅಂತ. ಹಾಗೆ ಶ್ರೀಚಕ್ರ ದೇವಿಯ ಒಂದು ಉಪಾಸನೆ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಒಂದು ಆರಾಧನೆ ಅಂತ ಹೇಳ್ತೀನಿ. ಹಾಗೆಯೇ ಇದು ಬಂದು ದೇವಿಯನ್ನು ಹಾಗೂ ಶಿವನನ್ನು, ಅಂದರೆ ಶಿವ ಮತ್ತು ಶಕ್ತಿಯರ ಒಂದು ಮಿಲನ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲಿ ಶಕ್ತಿ ಇರ್ತಾಳೋ ಅಲ್ಲಿ ಶಿವನೂ ಇರ್ತಾನೆ, ಶಿವ ಎಲ್ಲಿ ಇರ್ತಾನೋ ಅಲ್ಲಿ ಶಕ್ತಿಯೂ ಇರುವಂಥದ್ದು. ಹಾಗಾಗಿ ಇದು ಯಂತ್ರಗಳ ರಾಜ ಅಂತಲೇ ನಾವು ಶ್ರೀಚಕ್ರವನ್ನು ಕರಿತೀವಿ. ಹಾಗಾಗಿ ಇಲ್ಲಿ ಶ್ರೀಚಕ್ರದ ಒಂದು ಮಹತ್ವ, ಅದರ ಜೊತೆಗೆ ಪೂಜಾ ವಿಧಾನ, ಹಾಗೆ ಇದನ್ನು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕು, ಯಾವ ಮಂತ್ರವನ್ನು ಜಪ ಮಾಡಬೇಕು, ಹಾಗೆ ಈ ಪೂಜೆಯಿಂದ ಸಿಗುವಂತಹ ಒಂದು ಫಲಗಳು, ಇದರ ಬಗ್ಗೆ ಇವತ್ತಿನ ಒಂದು ಮಾಹಿತಿಯಾಗಿರುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಒಂದು ಶ್ರೀಚಕ್ರ ಪೂಜೆಯಿಂದ ನಮಗೆ ಏನು ಒಂದು ಲಾಭ ಸಿಗುತ್ತೆ, ಯಾಕಂದರೆ ಪ್ರತಿಯೊಬ್ಬರು ನಾವೆಲ್ಲರೂ ಏನು ಮಾಡ್ತೀವಿ ಅಂತಂದರೆ ಯಾವುದೇ ಪೂಜೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಏನಾದರೂ ಲಾಭ ಇದ್ದರೆ ಮಾತ್ರ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ಬರೀ ಲಾಭಕ್ಕಾಗಿ ಯೋಚನೆ ಮಾಡಬೇಡಿ. ಇವತ್ತಿನ ಆರಾಧನೆ ಅಥವಾ ಇವತ್ತಿನ ಪೂಜೆ ಏನಿದೆ, ನಮಗೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಜನ್ಮಗಳಲ್ಲಿ ನಮಗೆ ಅದು ಫಲ ಸಿಕ್ಕೇ ಸಿಕ್ಕುತ್ತೆ. ಯಾಕಂದರೆ ಇವತ್ತು ನಾವು ಹಣವನ್ನು ಸೇವ್ ಮಾಡಿಟ್ರೆ ತಾನೇ ನಾವು ಮುಂದಿನ ಕಷ್ಟ ಕಾಲಗಳಲ್ಲಿ ಅಥವಾ ನಾವು ಬ್ಯಾಂಕಲ್ಲಿ ಹೇಗೆ FD ಇಟ್ಟಿರ್ತೀವೋ ಅದೇ ಥರ ನಮ್ಮ ಪುಣ್ಯದ ಫಲಗಳ ಒಂದು FD ಅಂತ ಹೇಳ್ತೀನಿ. ಹಾಗೆಯೇ ಶ್ರೀಚಕ್ರ ಪೂಜೆಯಿಂದ ನಮಗೆ ಧನ ಸಮೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಆಗುತ್ತೆ, ಲಕ್ಷ್ಮಿ ಕಟಾಕ್ಷ ಸಿಗುತ್ತೆ, ಹಾಗೆ ಆಧ್ಯಾತ್ಮಿಕದಲ್ಲಿ ಒಂದು ಅಭಿವೃದ್ಧಿ ಸಮೇತ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಈ ಶ್ರೀಚಕ್ರವನ್ನು ನೀವು ಕೇಳ್ಬೋದು, ಶ್ರೀಚಕ್ರ ಆರಾಧಕರೇ ಬೇರೆ ಅಥವಾ ಶ್ರೀಚಕ್ರವನ್ನು ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡುವಂಥ ವಿಧಾನ. ಇಲ್ಲಿ ನಾನು ಇವತ್ತು ಹೇಳ್ತಿರೋದು ಸರಳವಾಗಿ ನೀವು ಮನೆಯಲ್ಲೇ ಪೂಜೆ ಮಾಡುವಂಥ ವಿಧಾನ. ಆದರೆ ಇಲ್ಲಿ ಶ್ರೀಚಕ್ರ ಆರಾಧಕರಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಆದಂತಹ ರೀತಿ ನೀತಿ ಇರುತ್ತೆ. ಯಾಕಂದರೆ ಈಗ ಕೆಲವರು ಕೇಳ್ತಾರೆ, ಮೇಡಮ್ ಯಾವುದಾದ್ರೂ ಯಂತ್ರಗಳಿಂದ ನಾವು ಪರಿಹಾರಗಳನ್ನು ಮಾಡ್ಕೋಬೋದಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಶ್ರೀಚಕ್ರವು ಬಂದು ಯಂತ್ರಗಳ ರಾಜನೇ ಆಗಿರೋದ್ರಿಂದ ಇದಕ್ಕಿಂತ ಮಿಗಿಲಾಗಿರುವ ಯಂತ್ರಗಳಿಲ್ಲ ಅಂತ. ಹಾಗಾಗಿ ಶ್ರೀಚಕ್ರವನ್ನು ಮನೆಯಲ್ಲಿ ಇಡ್ಬೋದಂದರೆ ಖಂಡಿತವಾಗಲೂ ಮನೆಯಲ್ಲಿ ಇಡ್ಬೋದು ಅಂತ ಹೇಳ್ತೀನಿ. ನೋಡಿ, ಎಷ್ಟೋ ಜನ ಭಯಪಟ್ಕೋತಾರೆ ಶ್ರೀಚಕ್ರವನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡೋದಕ್ಕೆ. ಖಂಡಿತವಾಗಲೂ ಶ್ರೀಚಕ್ರವನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡಿದ್ರೆ ಖಂಡಿತ ಅಶುಭ ಅಲ್ಲ ಅಂತ ಹೇಳ್ತೀನಿ. ಆದರೆ ಇಲ್ಲಿ ಸಾಧಕರಿಗೇ ಬೇರೆ ರೀತಿ ನೀತಿ ನಿಯಮಗಳಿರುತ್ತೆ. ಹಾಗೆಯೇ ಜನಸಾಮಾನ್ಯರು ಮಾಡುವಂಥ ರೀತಿ ನೀತಿ ನಿಯಮಗಳೇ ಬೇರೆ ಇರುತ್ತೆ ಅಂತ. ಹಾಗೆ ಇಲ್ಲಿ ಶ್ರೀಚಕ್ರವನ್ನು ಆರಾಧನೆಯನ್ನು ನೀವು ಮನೆಯಲ್ಲೇ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಭೂತ ಪ್ರೇತ ಪಿಶಾಚಿ ಬಾಧೆಗಳು ಅಥವಾ ಕಳ್ಳತನದ ಭಯ, ಹಾಗೆಯೇ ನಿಮಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಥವಾ ನಮ್ಮ ಜನ್ಮದ ಎಷ್ಟೋ ಜನ್ಮಗಳ ಕರ್ಮಗಳಲ್ಲಿ ನಮಗೆ ಒಂದು ಏನಿರ್ಬೋದು, ಒಂದು ಗುರುವಿಗೆ ಸಂಬಂಧ ಶಾಪ ಇರ್ಬೋದು, ತಂದೆ ಅಂದರೆ ಪಿತೃಗಳ ಶಾಪ ಆಗಿರ್ಬೋದು, ಅಥವಾ ದೇವ ಶಾಪ ಆಗಿರ್ಬೋದು. ಅಂದರೆ ನಾವು ಋಣಗಳು ಅಂತ ಹೇಳಿದಾಗ ದೇವಋಣ, ಪಿತೃಋಣ, ಹಾಗೆಯೇ ಗುರುವಿನ ಋಣ ಅಂತೇನಿದೆ, ಇದೆಲ್ಲವನ್ನು ತೀರಿಸಬೇಕಾಗುತ್ತೆ. ಇದು ಯಾವುದು ತೀರಿಸದೇ ಇದ್ದಾಗ ನಮಗೆ ಸಮಸ್ಯೆಗಳ ಮುಖಾಂತರ ಕಾಡುತ್ತೆ. ಹಾಗಾಗಿ ನಾವು ಈ ಶ್ರೀಚಕ್ರವನ್ನು ಆರಾಧನೆ ಮಾಡ್ಬೋದಾ? ಖಂಡಿತವಾಗಲೂ ಆರಾಧನೆ ಮಾಡ್ಬೋದು. ಸೊ ಇಲ್ಲಿ ಬಂದು ಈ ಶ್ರೀಚಕ್ರದ ಒಂದು ಪೂಜಾ ವಿಧಾನ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳ್ತೀನಿ. ನೋಡಿ, ಶ್ರೀಚಕ್ರ ಅಂತ ಹೇಳಿದಂಥ ಸಂದರ್ಭದಲ್ಲಿ ಶ್ರೀಚಕ್ರವು ದೇವಿ ಉಪಾಸನೆಯಲ್ಲಿ ಬರುವಂತಹ ಒಂದು ಅತ್ಯಂತ ಒಂದು ಅಮೂಲ್ಯವಾದ ಯಂತ್ರ ಆಗಿದೆ. ಇದನ್ನು ಲಲಿತಾ ತ್ರಿಪುರ ಸುಂದರಿ ದೇವಿಯ ಒಂದು ಪರಮಶಕ್ತಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಇದನ್ನು ಶ್ರೀವಿದ್ಯಾ ಉಪಾಸನೆಯಲ್ಲಿ ಶ್ರೀಚಕ್ರವನ್ನು ಬಳಸ್ತಾರೆ. ಜೊತೆಗೆ ಶ್ರೀಚಕ್ರ ಯಂತ್ರಗಳ ರಾಜ ಅಂತಲೇ ನಾನು ಹೇಳಿದೆ, ಹಾಗೇನೇ ಅದನ್ನು ಹೇಳ್ತಾರೆ. ಇಲ್ಲಿ ಶ್ರೀಚಕ್ರವನ್ನು ನಾವು ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ನಾವೇನು ಹೇಳ್ತೀವಿ ಹಾಗೇನೇ. ಆದರೆ ಇಲ್ಲಿ ಶ್ರೀಚಕ್ರದಲ್ಲಿ 9 ಆವರಣಗಳು ಇರುತ್ತೆ. ಪ್ರತಿಯೊಂದು ಆವರಣಗಳಲ್ಲಿ ವಿಭಿನ್ನವಾದಂತಹ ಒಂದು ದೈವಿಕವಾದಂತಹ ಶಕ್ತಿ ಸೂಚಿಸುತ್ತೆ ಅಂತ ಹೇಳ್ತೀವಿ. ಇದರ ಬಗ್ಗೆ ಯಾರಿಗಾದರೂ ಇನ್ನೂ ಹೆಚ್ಚಿನ ಅರಿವು ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಥವಾ ನವಾವರಣದ ಬಗ್ಗೆ ಬೇಕಂತ ಹೇಳಿದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಶ್ರೀಚಕ್ರವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ವಿಧಾನ ಇದು ಸಾಮಾನ್ಯ ಜನಸಾಮಾನ್ಯರಿಗೆ ಇವತ್ತು ಕೊಡ್ತಾ ಇರುವಂಥದ್ದು. ಹಾಗೆ
ಶ್ರೀಚಕ್ರವನ್ನು ಮನೆಯಲ್ಲಿ ಇಡುವಂತಹ ವಿಧಾನ ಅಂತ ಹೇಳಿ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇರ್ತದೆ. ಯಾವ ದಿಕ್ಕಿನಲ್ಲಿ ಇಡಬೇಕು, ಹೇಗೆ ಪೂಜೆ ಮಾಡಬೇಕು ಅಂತ. ನೋಡಿ, ಶ್ರೀಚಕ್ರವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇಟ್ಟು ಪೂಜೆಯನ್ನು ಮಾಡಿದರೆ ಅತ್ಯಂತ ಶುಭವಾಗುತ್ತೆ ಅಂತ. ಆನಂತರ ಪೂಜಾ ಕೊಠಡಿ ಆದಷ್ಟು ಸ್ವಚ್ಛ ಸ್ಥಳದಲ್ಲೇ ಇಡಿ. ಜೊತೆಗೆ ನೆಲದ ಮೇಲೆ ನೇರವಾಗಿ ಶ್ರೀಚಕ್ರವನ್ನು ಇಡಬಾರದು. ನೀವು ಯಾವಾಗಲೂ ಕೆಂಪು ಅಥವಾ ಹಳದಿ ಬಟ್ಟೆಯ ಮೇಲೆ ಇಡುವುದು ಸೂಕ್ತ. ಅಥವಾ ಸಣ್ಣದಾದಂತಹ ಒಂದು ನೀವು ಮರದ ಕಟ್ಟೆಯ ಮೇಲೆ, ಅಥವಾ ಇವತ್ತಿನ ದಿನಗಳಲ್ಲಿ ಎಲ್ಲ ಬಂದಿದೆ ಒಂದು ಅಲ್ಯೂಮಿನಿಯಂ ಕೋಟೆಡು, ಅಥವಾ ನಾವು ಹೇಳ್ಬೋದಲ್ವ ಅಂದರೆ ಏನು ಹೇಳ್ಬೋದು, ಜರ್ಮನ್ ಸಿಲ್ವರ್ ಅಂತ ಹೇಳ್ತೀವಲ್ಲ, ಆ ಥರದ್ರಲ್ಲೂ ಮೇಲಿಟ್ಕೊಂಡು ಪೀಠದ ರೂಪದಲ್ಲೂ ಅದರ ಮೇಲಿನೂ ಸಮೇತ ಇಟ್ಕೊಂಡು ನಾವು ಶ್ರೀಚಕ್ರವನ್ನು ಆರಾಧನೆಯನ್ನು ನಾವು ಮಾಡ್ಬೋದು ಅಂತ. ಹಾಗೆಯೇ ಶ್ರೀಚಕ್ರ ಪೂಜೆಗೆ ಬೇಕಾಗುವಂತಹ ಒಂದು ಸಾಮಗ್ರಿಗಳು ಅಂದರೆ ಶ್ರೀಚಕ್ರವನ್ನು ಪೂಜೆ ಮಾಡೋಕ್ಕಿಂತ ಮುಂಚೆ ನಮಗೆ ಏನೇನು ಬೇಕು ಅಂತ. ಶ್ರೀಚಕ್ರ ಬೇಕಾಗುತ್ತೆ, ಕುಂಕುಮ ಬೇಕಾಗುತ್ತೆ, ಅರಿಶಿಣ, ಹೂವುಗಳು, ಹಾಗೆ ಧೂಪ, ತುಪ್ಪದ ದೀಪ ಅಂದರೆ ಮಣ್ಣಿನ ಹಣತೆಯನ್ನೇ ತಗೊಂಡ್ರೆ ನಿಮಗೆ ಅತ್ಯಂತ ಶ್ರೇಷ್ಠ. ಹಾಗೆ ಧೂಪ, ಪಂಚಾಮೃತ, ನೈವೇದ್ಯಕ್ಕೆ, ಹಾಗೆ ಕೆಂಪು ಹೂಗಳು, ವಿಶೇಷವಾಗಿ ಸುಗಂಧಭರಿತವಾದಂತಹ ಹೂಗಳಿದ್ದರೆ ಇನ್ನೂ ಶುಭ ಅಂತ ಹೇಳ್ತೀನಿ. ಹಾಗೆಯೇ ನೀವು ನೈವೇದ್ಯಕ್ಕೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹಾಲು ಇಡ್ಬೋದು, ಪಾನಕ ಇಡ್ಬೋದು, ಕೋಸಂಬರಿ ರೀತಿಯಲ್ಲಿ ನೀವು ಇಡ್ಬೋದು ಅಂತ ಹೇಳ್ತೀನಿ. ಹಾಗೆ ಶ್ರೀಚಕ್ರವನ್ನು ಪೂಜೆ ಮಾಡುವಂತಹ ವಿಧಾನ ಅತ್ಯಂತ ಸರಳವಾಗಿರುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಏನು ಅಂತಂದರೆ, ನಿಮಗೆ ಸಂಕಲ್ಪವೂ ಬೇಕಾಗುತ್ತೆ. ಇದನ್ನು ಮಾಡಬೇಕಾದ್ರೆ ಬೇಕಾದಷ್ಟು ಅಡೆತಡೆಗಳು ಬರುತ್ತೆ. ಆ ಅಡೆತಡೆ ಬರ್ತಾ ಇದೆ ಅಂಥೇಳಿ ನೀವು ಅದನ್ನು ನಿಲ್ಲಿಸಲಿಕ್ಕೆ ಹೋಗಬೇಡಿ ಅಂತ. ಹಾಗೆ ಶ್ರೀಚಕ್ರ ಪೂಜಾ ವಿಧಾನ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಯಾವ ಜಾಗದಲ್ಲಿ ಇಡ್ತೀರಿ ಆ ಜಾಗವನ್ನು ಶುದ್ಧಿ ಮಾಡಬೇಕು. ಸಾಧ್ಯ ಆದಷ್ಟು ಮನೆಯನ್ನು ಶುದ್ಧಿ ಮಾಡಿ ಆನಂತರ ಶ್ರೀಚಕ್ರವನ್ನು ತನ್ನಿ ಅಂತ ಹೇಳ್ತೀನಿ. ಪೂಜೆಗೆ ಮೊದಲು ಆ ಜಾಗವನ್ನು ಶುಚಿಗೊಳಿಸಬೇಕು ಅಂತ ಹೇಳ್ತೀನಿ. ಹಾಗೆ ನೀವು ಮೊದಲ ಬಾರಿಗೆ ಗಣಪತಿಯ ಧ್ಯಾನ ಅಂದರೆ ಮೊದಲು ನಾವು ಯಾವಾಗಲೂ ವಿಘ್ನ ನಿವಾರಕನಿಗೆ ಅಥವಾ ವಿಘ್ನ ನಿವಾರಣೆ ಆಗಲಿ ಅಂತ ಕೇಳಿಕೊಂಡು ನಾವು ಶ್ರೀಚಕ್ರವನ್ನು ಆರಾಧನೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಶ್ರೀಚಕ್ರ ಆರಾಧನೆ ಮಾಡೋಕ್ಕಿಂತ ಮುಂಚೆ ನಿಮಗೆ ಗಣಪತಿ ಧ್ಯಾನ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಸರಳವಾಗಿ ಗಣಪತಿಯನ್ನ ವಿಗ್ರಹ ನಿಮಗೆ ಸಿಗುತ್ತೆ. ಇಲ್ಲ ಅಂದಾಗ ನಾವು ಅರಿಶಿಣ ಜೊತೆಗೆ ನಾವು ಇದು ಗರಿಕೆ ಇದೆಯಲ್ಲ, ಆ ಗರಿಕೆಯನ್ನು ಸಮೇತ ಇಟ್ಟು ನಾವು ಮಾಡ್ಬೋದು. ಇಲ್ಲ ಮೇಡಮ್ ಇದೆರಡೂ ಆಗಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿತ್ಯವೂ ಗಣಪತಿಯ ಮಂತ್ರ, ಸರಳ ಮಂತ್ರ ಓಂ ಘಂ ಗಣಪತಿಯೇ ನಮಃ, ಓಂ ಘಂ ಗಣಪತಿಯೇ ನಮಃ ಅಂತೇಳಿ 108 ಬಾರಿ ಮೊದಲಿಗೆ ನೀವು ಹೇಳ್ಕೋಬೇಕಾಗುತ್ತೆ. ಹಾಗೆ ಸಂಕಲ್ಪ ಹೇಳ್ಕೋಬೇಕಾಗುತ್ತೆ. ಸಂಕಲ್ಪದಲ್ಲಿ ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ರಾಶಿ, ನಕ್ಷತ್ರ ಸಂಕಲ್ಪವನ್ನು ಹೇಳಬೇಕು. ನೀವು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಿ ಅಂತ ಇಂಪಾರ್ಟೆಂಟು. ನಿಮಗೆ ಆರೋಗ್ಯಕ್ಕೆ ಬೇಕಾ, ಅಥವಾ ನಿಮಗೆ ಅಭಿವೃದ್ಧಿಗೆ ಬೇಕಾ, ಅಥವಾ ನಿಮಗೆ ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆಗೆ ಬೇಕಾ, ಅಥವಾ ನಿಮಗೆ ಯಾರೋ ಮಾಟ ಮಾಡಿಸಿ ಕಳಿಸಿದ್ದಾರೆ, ಅಥವಾ ನಿಮಗೆ ಭೂತ, ಪ್ರೇತ, ಪಿಶಾಚಿ, ಜಿನ್ನು ಈ ಥರ ಸಮಸ್ಯೆಗಳು ಇದೆಯಾ, ಅಥವಾ ಜಾತಕದಲ್ಲಿ ನಿಮಗೆ ಗೊತ್ತಾಗದೇ ಇರುವಂತಹ ಸಮಸ್ಯೆಗಳು ಉಂಟಾಗ್ತಿದೆಯಾ, ಇದೆಲ್ಲದಕ್ಕೂ ನೀವು ಖಂಡಿತವಾಗ್ಲೂ ಆ ಜಗನ್ಮಾತೆಯನ್ನು ಆರಾಧನೆ ಮಾಡ್ಬೋದು. ಲಲಿತಾ ತ್ರಿಪುರ ಸುಂದರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮ್ಮ ಹೆಸರು ಎಲ್ರಿಗೂ ಗೊತ್ತೇ ಇರುತ್ತೆ. ನಿಮ್ಮ ಗೋತ್ರ ಗೊತ್ತಿದ್ದರೆ ಹೇಳ್ಕೊಳ್ಳಿ. ಇದೆಲ್ಲವನ್ನು ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಇಂಥ ಶ್ರೀಚಕ್ರವನ್ನು ನೀವು ಆರಾಧನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಶ್ರೀಚಕ್ರಕ್ಕೆ ಅಭಿಷೇಕವು ಸಮೇತ ನಾವು ಮಾಡ್ತೀವಿ. ಸೊ ಇಲ್ಲಿ ಯಂತ್ರಗಳ ಮುಖಾಂತರ ಮಾಡಿದಂಥ ಸಂದರ್ಭದಲ್ಲಿ ಯಂತ್ರಕ್ಕೆ ಹಾಲು, ಮೊದಲಿಗೆ ನೀರು ತಗೋಬೇಕು. ಆನಂತರ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಇವುಗಳಿಂದ ನೀವೇನು ಮಾಡಬೇಕು, ಪಂಚಾಮೃತದ ಅಭಿಷೇಕ ಮಾಡಿ ಶ್ರೀಚಕ್ರಕ್ಕೆ ನೀವು ಅಭಿಷೇಕವನ್ನು ಮಾಡಬೇಕು. ಇವತ್ತಿನ ದಿನದಲ್ಲಿ ಶ್ರೀಚಕ್ರವು ಹಲವಾರು ರೀತಿಯಲ್ಲಿ ಸಿಗ್ತಾ ಇದೆ. ಅದು ಸ್ಫಟಿಕ ರೂಪದಲ್ಲೂ ಸಿಗ್ತಾ ಇದೆ, ಅಂದರೆ ಈಗ ಪಂಚಲೋಹಗಳಲ್ಲೂ ಮಾಡಿರೋದು ಸಿಗ್ತಾ ಇದೆ. ಅದನ್ನು ನೀವು ಸಮೇತ ತಗೊಂಡು ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ಹಾಗೇನೇ ಎಷ್ಟೋ ಬಾರಿ ನಾವು ಕೆಲವು ತಗಡುಗಳಿಂದ, ಅಂದರೆ ಚಿನ್ನದ ತಗಡು, ಬೆಳ್ಳಿ ತಗಡು, ಅಥವಾ ಏನು ಹೇಳ್ಬೋದು ಅಂತಂದರೆ
ಕಾಪರ್ ಅಂತ ಹೇಳ್ತೀವಲ್ಲ, ಅದರಿಂದ ಸಮೇತ ಕೆಲವೆಲ್ಲ ಸಾಧಕರು ಅದನ್ನು ನಿಮಗೆ ಬರೆದು ಸಮೇತ ಕೊಡ್ತಾರೆ. ಅದನ್ನು ಇಂತಿಷ್ಟು ದಿನಗಳಲ್ಲಿ ನಾವು ಅದನ್ನು ಅಭಿಷೇಕ ಮಾಡಿ ಆನಂತರ ನಿಮ್ಮ ಮನೆಯಲ್ಲಿ ಕಟ್ಟು ಹಾಕಿಸ್ಕೊಂಡು ದೇವತಾ ಕೋಣೆಯಲ್ಲಿ ಅಥವಾ ನಾನು ಹೇಳಿರುವಂಥ ಸ್ಥಳದಲ್ಲಿ ಇಟ್ಟು ನೀವು ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಹೆಚ್ಚಿನ ಲಾಭವನ್ನೇ ತರುತ್ತೆ ಅಂತ ಹೇಳ್ತೀನಿ ನಾನು. ಹಾಗೆಯೇ ಆಗ ನೀವು ಯಾವ ಥರ ನಿಮಗೆ ಒಂದು ಅಭಿಷೇಕ ಮಾಡಬೇಕು, ಈಗ ಮೇಡಮ್ ನಾವು ಫಸ್ಟ್ ಅಭಿಷೇಕ ಮಾಡಿ ನಾವು ಶುರು ಮಾಡಿದ್ದೀವಿ ಆ್ಯಂಡ್ ಹೇಗೇನು ಅಭಿಷೇಕ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮಗೆ ಯಾರಿಗಾದರೂ ಆಸಕ್ತರಿದ್ದರೆ ಖಂಡಿತವಾಗಲೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಕುಂಕುಮ ಅರ್ಚನೆ ಅಂತ ನಾವು ಹೇಳ್ತೀವಿ, ಯಾಕಂದರೆ ಇಲ್ಲಿ ಕೆಲವು ಬೀಜಾಕ್ಷರಗಳು ಬರುತ್ತೆ. ಆ ಬೀಜಾಕ್ಷರವು ಬಂದು ಶ್ರೀಂ ರೀಂ ಕ್ಲೀಂ ಅಂಥೇಳಿ ಬೀಜಾಕ್ಷರದೊಂದಿಗೆ ನಾವು ಕುಂಕುಮ ಅರ್ಚನೆಯನ್ನು ನಾವು ಮಾಡ್ತೀವಿ. ಹೆಬ್ಬೆಟ್ಟು ಮತ್ತು ಈ ರವಿ ಬೆರಳು ಅಂತ ಏನು ಹೇಳ್ತೀವಿ, ಇದರಿಂದ ನಾವು ಕುಂಕುಮವನ್ನು ಸಮೇತ ನಾವು ಏನು ಮಾಡ್ಬೋದು, ಅರ್ಚನೆಯನ್ನು ಸಮೇತ ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಇಂತಹ ಕುಂಕುಮ ಅರ್ಚನೆ ಮಾಡಿರುವಂತಹ ಕುಂಕುಮವನ್ನು ನೀವು ಧಾರಣೆಯನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಅನಾರೋಗ್ಯದ ಸಮಸ್ಯೆಗಳಿದ್ದರೆ, ಗುಪ್ತವಾಗಿರುವಂಥ ತುಂಬ ಸಮಸ್ಯೆಗಳು ಆಗ್ತಾಯಿದ್ರೆ, ಅಥವಾ ಪ್ರಾಪಂಚಿಕ ಸುಖದಲ್ಲಿ ನಿಮಗೆ ಸುಖನೇ ಸಿಗ್ತಾ ಇಲ್ಲ, ಅಥವಾ ಮನೆಯಲ್ಲಿ ದಂಪತಿಗಳ ಸಮಸ್ಯೆ, ಸಂತಾನದ ಸಮಸ್ಯೆ, ಅಥವಾ ಇಹಲೋಕದ ಸಮಸ್ಯೆಗಳು ಅಂದಾಗ ಸಾವಿರಾರು ಇರುತ್ತೆ. ಭೂತ ಪ್ರೇತ ಪಿಶಾಚಿ ಈ ಥರ ಎಲ್ಲ ಬಾಧೆಗಳು ಇದ್ದಂಥ ಸಂದರ್ಭದಲ್ಲಿ ಇದನ್ನು ಧಾರಣೆಯನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ನಿಮಗೆ ಕೋರ್ಟು ಕಚೇರಿಗಳ ಸಮಸ್ಯೆಗಳು ಅಥವಾ ಈ ಥರ ಪ್ರಮೋಷನ್ಸ್ ಆಗದೇ ಇರೋ, ಅಂದರೆ ಇಹಲೋಕದಲ್ಲಿ ಅಂದರೆ ನಾವು ಏನು ಭೌತಿಕ ಜೀವನದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ಅಂಥ ಎಲ್ಲ ಸಮಸ್ಯೆಗಳಿಗೂ ನಿವಾರಣೆ ಆಗುತ್ತೆ ಅಂತ ಹೇಳ್ತೀವಿ. ಹಾಗೆ ಇದು ಕುಂಕುಮ ಅರ್ಚನೆ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನು ಧರಿಸೋದ್ರಿಂದ ನಿಮ್ಮ ಸಕಲ ಕಷ್ಟಗಳು ಇಷ್ಟಾರ್ಥಗಳು ನಿಮಗೆ ಈಡೇರುತ್ತೆ. ಈ ಒಂದು ಶ್ರೀಚಕ್ರದ ಕುಂಕುಮ ಅರ್ಚನೆಯನ್ನು ಮಾಡಿರುವಂಥ ಕುಂಕುಮವನ್ನು ಧರಿಸೋದ್ರಿಂದ ಅಂತ. ಹಾಗೆಯೇ ನಿಮಗೆ ಮಂತ್ರವು ಸಮೇತ ಇಲ್ಲಿ ಜಪ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ಕುಂಕುಮ ಅರ್ಚನೆಯ ಜಪವೇ ಬೇರೆ, ಮಂತ್ರ ಜಪವೇ ಬೇರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರೂ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನು ಗುರುಮುಖೇನ ಕಲಿತಾಗಲೇ ನಿಮಗೆ ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತ ಹೇಳ್ತೀನಿ. ಹಾಗೇನೇ ಇಲ್ಲಿ ಮಂತ್ರ ಜಪ ಅಂತ ಹೇಳಿದಂಥ ಸಂದರ್ಭದಲ್ಲಿ ಶ್ರೀಚಕ್ರ ಆರಾಧನೆಗೆ ಹಲವಾರು ಮಂತ್ರಗಳಿದೆ, ಆದರೆ ಇದು ಕೊಡ್ತಾ ಇರುವಂಥದ್ದು ಸರಳವಾಗಿ ಶ್ರೀಂ ರೀಂ ಕ್ಲೀಂ ಮಹಾತ್ರಿಪುರ ಸುಂದರಿಯೇ ನಮಃ. ಶ್ರೀಂ ರೀಂ ಕ್ಲೀಂ ತ್ರಿಪುರ ಸುಂದರಿಯೇ ನಮಃ ಅಂತ ಹೇಳಿಬಿಟ್ಟು ಈ ಮಂತ್ರವನ್ನು 108 ಬಾರಿ ನೀವು ಪಠನೆಯನ್ನು ಸಮೇತ ಮಾಡಬೇಕಾಗುತ್ತೆ. ನಿತ್ಯವೂ ಮಾಡಬೇಕು, ಒಂದಿನ ಮಾಡಬೇಕಾ ಇಲ್ಲ, ಇವೆಲ್ಲವೂ ಸತತವಾಗಿ ಮಾಡೋದ್ರಿಂದ ಸತತವಾದಂಥ ಫಲ ನಿಮಗೆ ಸಿಕ್ಕುತ್ತೆ. ಆದರೆ ಆರಂಭದಲ್ಲಿ ನಿಮಗೆ ಆದಷ್ಟು ಏನು ಹೇಳ್ಬೋದು ಅಂತಂದರೆ ಹೆಚ್ಚಿನ ರೀತಿಯಲ್ಲಿ ಪರೀಕ್ಷೆಗಳು ನಡೀತದೆ. ಒಂದು ಶ್ರೀಚಕ್ರ ಆರಾಧನೆ ನಾನು ಹೇಳಿದೆ, ಇದು ಯಂತ್ರಗಳ ರಾಜ, ಇದು ದೇವಿಯ ಒಂದು ಆರಾಧನೆ, ದೇವಿಯ ಉಪಾಸನೆ ಅಂತ ಹೇಳಿದಂತಹ ಸಂದರ್ಭ ನೋಡಿ, ಇಲ್ಲಿ ಸಾಧನೆಯೇ ಬೇರೆ, ಉಪಾಸನೆಯೇ ಬೇರೆ. ಅದನ್ನು ವಿಚಾರವನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಹಾಗಾಗಿ ಇಂತಹ ಒಂದು ಮಂತ್ರವನ್ನು ಜಪವನ್ನು ಮಾಡಬೇಕಾಗುತ್ತೆ. ಹಾಗೆ ದೀಪಾರಾಧನೆಯನ್ನು ಸಮೇತ ನಾವು ಮಾಡಬೇಕಾಗುತ್ತೆ. ನೀವಿಲ್ಲಿ ಕರ್ಪೂರದ ಆರತಿಯನ್ನು ಮಾಡಬೇಕು, ಅಥವಾ ಜೊತೆಗೆ ನೀವು ಏಕಾರತಿ ಪಂಚಾರತಿ ಎಲ್ಲವೂ ಇರುತ್ತೆ. ಸೊ ಇದನ್ನು ನಿಮಗೆ ಆರತಿಯನ್ನು ಮಾಡಿ ಹಾಗೆ ದೀಪವನ್ನು ಉರಿಸಬೇಕಾದ್ರೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಖಂಡಿತವಾಗಲೂ ಅತ್ಯಂತ ಶುಭ ಆಗುತ್ತೆ ಅಂತ. ಹಾಗೆಯೇ ಶ್ರೀಚಕ್ರ ಪೂಜೆಯಿಂದ ಸಿಗುವಂತಹ ಫಲಗಳು ಅಂತ ನಾನು ಹೇಳ್ತೀನಿ ನೋಡಿ. ಶ್ರೀಚಕ್ರ ಪೂಜೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಲಕ್ಷ್ಮೀ ಕಟಾಕ್ಷ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಕುಟುಂಬದಲ್ಲಿ ಸೌಖ್ಯ ಸಿಗುತ್ತೆ, ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಆಗುತ್ತೆ. ಯಾರಾದರೂ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅಥವಾ ಆಧ್ಯಾತ್ಮಿಕ ಜ್ಯೋತಿಷ್ಯ, ಯಂತ್ರ ಮಂತ್ರ ತಂತ್ರ ಈ ಥರ ಕಲಿಬೇಕು ಅಂತಿದ್ದವರಿಗೆ ಅವರಿಗೆ ಅಭಿವೃದ್ಧಿ ಉಂಟಾಗುತ್ತೆ. ಯಾರು ತಾಂತ್ರಿಕರಿರ್ತಾರೆ ಅವರು ಖಂಡಿತವಾಗಲೂ ಎಷ್ಟೋ ಜನ ಶ್ರೀಚಕ್ರ ಉಪಾಸಕರು ಆಗಿರ್ತಾರೆ. ಆ್ಯಂಡ್ ಅಗೇನ್ ಬಂದು ಧನ ಆಕರ್ಷಣೆ ಆಗುತ್ತೆ. ಅದರ ಜೊತೆಗೆ ನಮಗೆ ಸಕಲ ಲಕ್ಷ್ಮೀ ಕಟಾಕ್ಷ ಅಂದಾಗ ಸಕಲ ಸೌಲಭ್ಯಗಳು ಸಿಗುತ್ತೆ. ಹಾಗೆ ಪುತ್ರಿಯರ ಒಂದು ಯಶಸ್ಸು ಸಮೇತ ನಮಗೆ ಉಂಟಾಗುತ್ತೆ. ಎಷ್ಟೋ ಬಾರಿ ಕೋರ್ಟು ಕಚೇರಿಯಲ್ಲಿ ಸಮಸ್ಯೆಗಳಾಗಿ ಎಷ್ಟೋ 25-30 ವರ್ಷಗಳು ಕೇಸ್ ನಡೀತಾ ಇದ್ದು ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಬೇಕಾದರೆ ಶ್ರೀಚಕ್ರವನ್ನು ಆರಾಧನೆ ಮಾಡಿ ಸರಿಯಾದ ಗುರುವಿನ ಮುಖಾಂತರ ತಿಳ್ಕೊಂಡು ಆ ನಂತರದಲ್ಲಿ ನಿಮಗೆ ಖಂಡಿತವಾಗೂ ಲಭ್ಯ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆ
ಇಂಥ ಶ್ರೀಚಕ್ರವನ್ನು ಯಾವಾಗ ನೀವು ಪೂಜೆ ಮಾಡಬೇಕು ಅಂಥೇಳಿ ಅದು ಸಮೇತ ತುಂಬಾ ಮುಖ್ಯ ಆಗುತ್ತೆ. ಯಾವುದೋ ದಿನ ಹೇಗೋ ನೀವು ಆರಾಧನೆಯನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ಶ್ರೀಚಕ್ರವನ್ನು ಆರಾಧನೆ ಮಾಡಬೇಕಾದ್ರೆ ನಮಗೆ ಶುಕ್ರವಾರಗಳಲ್ಲಿ ತುಂಬ ಉತ್ತಮ. ಹಾಗೆ ಹುಣ್ಣಿಮೆಯ ದಿನಗಳು, ನವರಾತ್ರಿಗಳು, ಹಾಗೆ ಪಂಚಮಿ ತಿಥಿಗಳು ಅಂತ ಮೊದಲ ಬಾರಿಗೆ ಇಂಥ ದಿನಗಳಲ್ಲಿ ಆರಂಭ ಮಾಡಿ. ಹಾಗೆ ನಿಮ್ಮ ಜನ್ಮ ನಕ್ಷತ್ರಕ್ಕೆ, ಈಗ ನಿಮ್ಮದು ಯಾವುದೋ ಒಂದು ನಕ್ಷತ್ರ ಇದೆ ಅಂತ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಬಂದು ಒಂದು ವಿಶಾಖ ನಕ್ಷತ್ರ ಅಂತ. ಸೊ ಇಲ್ಲಿ ವಿಶಾಖ ನಕ್ಷತ್ರದವರಿಗೆ ಬಂದು ರಾಹುವಿನ ನಕ್ಷತ್ರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದು ಶತಾಭಿಷ ಆಗಿರ್ಬೋದು ಅಥವಾ ಆರಿದ್ರ ನಕ್ಷತ್ರ ಅಂತ ಏನು ಹೇಳ್ತೀವಿ, ಇವು ನಿಮಗೆ ಸಂಪತ್ತನ್ನು ಕೊಡುವಂತಹ ನಕ್ಷತ್ರ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ಜನ್ಮ ನಕ್ಷತ್ರಕ್ಕೆ ನಿಮಗೆ ಫಸ್ಟು ನಿಮ್ಮ ನಕ್ಷತ್ರ ಯಾವುದು ಅಂತ ಗೊತ್ತಿರಬೇಕು. ನಿಮ್ಮ ನಕ್ಷತ್ರಕ್ಕೆ, ಜನ್ಮ ನಕ್ಷತ್ರಕ್ಕೆ ಸಂಪತ್ತಾರೆ, ಸಾಧನಾ ತಾರೆ, ಪರಮಮಿತ್ರ ತಾರೆ, ಕ್ಷೇಮ ತಾರೆ, ಈ ಥರ ನಕ್ಷತ್ರಗಳಲ್ಲಿ ನೀವು ತಂದು ಈ ಶ್ರೀಚಕ್ರವನ್ನು ಆರಾಧನೆ ಮಾಡೋದ್ರಿಂದ ಅತ್ಯಂತ ಶುಭ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇಂಥ ದಿನಗಳು ಶುಕ್ರವಾರ, ಹುಣ್ಣಿಮೆ, ನವರಾತ್ರಿ, ಪಂಚಮಿ ತಿಥಿಗಳಲ್ಲೂ ಬಂದರೆ ಇನ್ನೂ ಶ್ರೇಷ್ಠ. ಅದರ ಜೊತೆಗೆ ನಿಮಗೆ ಇನ್ನೂ ಸಂಪತ್ತಾರೆ, ಕ್ಷೇಮ ತಾರೆ, ಪರಮಮಿತ್ರ ತಾರೆಗಳಾದರೆ ಇನ್ನೂ ಶ್ರೇಷ್ಠ ಅಂತ ಹೇಳ್ತೀನಿ. ಅಕಸ್ಮಾತ್ ಮೇಡಮ್ ನಮಗೆ ಆಗಲಿಲ್ಲ ಅಂಥ ದಿನಗಳಲ್ಲೂ ಮುಟ್ಟು, ಮೈಲಿಗೆ ಇವೆಲ್ಲ ಬಂದಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾವುದಾದರೂ ಒಂದು ಶುಕ್ರವಾರ ದಿನದಂದು ನೀವು ಆಯ್ಕೆಯನ್ನು ಮಾಡ್ಕೊಳ್ಳಿ, ಅಥವಾ ಹುಣ್ಣಿಮೆಯ ದಿನ ನೀವು ಆಯ್ಕೆಯನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ. ಮೇಡಮ್ ನಾವು ಗಂಡಸರು ನಾವು ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಹೆಂಗಸರು ಆರಾಧನೆಯನ್ನು ಮಾಡ್ಬೋದಾ? ಖಂಡಿತವಾಗ್ಲೂ. ಯಾಕಂದರೆ ನಾನು ಶ್ರೀಚಕ್ರ ಸಹಿತ ದಕ್ಷಿಣ ನಾಗ ಕಾಳಿಕಾ ದೇವಿಯನ್ನು ನಂಜನಗೂಡಿನ ಗೋಳೂರು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. ಸೊ ನಾನು ಬಂದು ಶ್ರೀಚಕ್ರ ಆರಾಧಕಳು ಜೊತೆಗೆ ಸಾಧಕಳು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಬಂದು ಯಾವುದೇ ರೀತಿಯ ಜಾತಿಯ ಒಂದು ನಿಮಗೆ ಅಭ್ಯಂತರ ಇಲ್ಲ. ಯಾಕಂದರೆ ಕೆಲವರು ಕೇಳ್ಬೋದು, ಯಾಕಂದರೆ ದೇಹಕ್ಕೆ ಮಾತ್ರ ಜಾತಿ, ಆತ್ಮಕ್ಕೆ ಯಾವ ರೀತಿಯ ಜಾತಿಯಾಗಿಲ್ಲ. ನಾನು ಈ ಜನ್ಮದಲ್ಲಿ ಹೆಣ್ಣು, ಹಿಂದಿನ ಜನ್ಮದಲ್ಲಿ ನಾನೇನಾಗಿದ್ದೆ, ನನ್ನ ಆತ್ಮದ ಕರ್ಮಗಳೇನು, ನನ್ನ ಆತ್ಮ ಹಿಂದಿನ ಜನ್ಮದಲ್ಲಿ ಗಂಡಾಗಿತ್ತ ಅಥವಾ ಯಾವ ಜಾತಿ, ಮನುಷ್ಯನಿಗೆ ಅಷ್ಟೇನೇ. ಅಂದರೆ ಈ ದೇಹಕ್ಕೆ, ಈ ಮಾಂಸ ಮೂಳೆ ಏನಿದೆ ಇದಕ್ಕಷ್ಟೇ ಜಾತಿ. ಈ ಜಾತಿಯನ್ನು ಬಿಟ್ಟು ಪರಮಾತ್ಮನಲ್ಲಿರುವಂಥ ನಮ್ಮ ಆತ್ಮ ಪರಮಾತ್ಮನಲ್ಲಿ ವೀನಾಗಬೇಕು ಅಂದರೆ ಯಾವುದೇ ಜಾತಿ ಇಲ್ಲ ಅಂತ ನಾನು ಹೇಳಬಲ್ಲೆ. ಹಾಗಾಗಿ ಬ್ರಾಹ್ಮಣರು ಮಾಡ್ಬೋದಾ? ಮಾಡ್ಬೋದು. ಕ್ಷತ್ರಿಯರು ಮಾಡ್ಬೋದಾ? ಮಾಡ್ಬೋದು. ವೈಶ್ಯರು ಮಾಡ್ಬೋದಾ? ಮಾಡ್ಬೋದು. ಶೂದ್ರರು ಮಾಡ್ಬೋದಾ? ಮಾಡ್ಬೋದು. ಶಾಕ್ತೇಯರು ಮಾಡ್ಬೋದಾ? ಮಾಡ್ಬೋದು. ಗಣಪತಿಯರು, ಈ ಥರ ನಮ್ಮ ಏನು ಈ ಭೌತಿಕ ಜಗತ್ತಿನಲ್ಲಿ ಹಲವಾರು ಜಾತಿಗಳಿದೆ. ಮೇಡಮ್ ನಾನು ಕೀಳು ಜಾತಿ, ಉತ್ತಮ ಜಾತಿ ಇದು ಯಾವುದೂ ಅಲ್ಲ, ನಾವು ಮಾಡುವಂತಹ ಕೆಲಸವೇ ನಮಗೆ ಉತ್ತಮ ಅಂತ ನಾನು ಹೇಳ್ತೀನಿ. ಹಾಗಾಗಿ ಯಾವುದೇ ರೀತಿಯ ಜಾತಿಯ ಅವಶ್ಯಕತೆ ಇಲ್ಲ. ಶ್ರೀಚಕ್ರ ಆರಾಧನೆ ಮಾಡೋದಕ್ಕೆ ಆ ಪರಮಾತ್ಮನ, ಆ ಪರಮಾತ್ಮೆಯ ಅಥವಾ ಆ ಭಗವತಿಯ ಒಂದು ಏನು ಆರಾಧನೆ ಮಾಡೋಕ್ಕೆ ಜಾತಿಯ ಅಗತ್ಯ ಇಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಈ ಆರಾಧನೆಯನ್ನು ಮಾಡ್ತಾ 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 ನಿಮಗೆ ಹೆಚ್ಚಿನ ಲಾಭ ಉಂಟಾಗುತ್ತೆ, ನಿಮ್ಮ ಮುಖದಲ್ಲಿ ತೇಜಸ್ಸು ಉಂಟಾಗುತ್ತೆ, ಗುಪ್ತವಾಗಿರುವಂಥ ಜ್ಞಾನ ನಿಮ್ಮಲ್ಲಿ ಒಂದು ಪ್ರಚೋದನೆ ಆಗುತ್ತೆ. ಹಾಗೆ ನಿಮಗೆ ಉಂಟಾಗುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಿ ನಿಮಗೆ ಉತ್ತಮ ಪದವಿ ಜೊತೆಗೆ ಉತ್ತಮವಾದಂತಹ ಮುಕ್ತಿಗೆ ಸೋಪಾನ ಆಗುತ್ತೆ ಅಂತ ಹೇಳ್ತೀನಿ. ಮುಖ್ಯವಾದಂತಹ ನಿಯಮಗಳು, ಶ್ರೀಚಕ್ರ ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ತುಂಬ ಮುಖ್ಯವಾದ ನಿಯಮಗಳು ಯಾವುದು ಅಂದರೆ, ಶುದ್ಧವಾದ ಮನಸ್ಸು ಬೇಕು, ಹಾಗೆಯೇ ಶಾಂತಿಯುತವಾಗಿರಬೇಕು, ಕೋಪ ಅಶುದ್ಧತೆ ಇರಬಾರ್ದು. ಯಾಕಂದರೆ ಯಾರು ದೇವಿಯ ಆರಾಧಕರಾಗಿರ್ತಾರೆ ಅವರು ಆನಂತರದಲ್ಲಿ ಹೋಗ್ತಾ ಹೋಗ್ತಾ ಏನು ಸ್ವಲ್ಪ ಕೋಪ ಇರುತ್ತೆ ಅವರಿಗೆ, ಇಲ್ಲ ಅಂತ ಹೇಳಲ್ಲ, ಇದು ಅನುಭವದ ಮಾತು. ಯಾಕಂದರೆ ಅಂತಹ ಕೋಪವನ್ನು ಸಮಾಜದಲ್ಲಿ ನಾವು ಎಲ್ಲರ ಜೊತೆ ಇರಬೇಕಾದಾಗ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಬೇರೆಯವರು ನಮ್ಮನ್ನು ನೋಡಿದ ತಕ್ಷಣ ಅನಿಸುತ್ತೆ ಅವರಿಗೆ, ಆದರೆ ನಮ್ಮಲ್ಲಿ ಆಗುವಂತಹ ತಳಮಳಗಳು ವ್ಯಕ್ತಿಗೆ ಅಂದರೆ ಈ ಥರ ನಾರ್ಮಲ್ ಪೀಪಲ್ಸ್ಗೆ ಗೊತ್ತಾಗಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ಆರಾಧನೆ ಅಂತ ಹೇಳ್ತೀನಿ. ಹಾಗೆ ಕೋಪ ಇರಬಾರ್ದು, ಅಶುಚಿ ಇರಬಾರ್ದು, ಜೊತೆಗೆ ಮದ್ಯ ಮಾಂಸ ಇವೆಲ್ಲವನ್ನು ನೀವು ಅಂಥ ದಿನಗಳಲ್ಲಿ ಕಟ್ ಮಾಡಬೇಕಾಗುತ್ತೆ ಅಂತೇಳಿ. ಯಾಕಂದರೆ ನಿತ್ಯ ಪೂಜೆಯ ಸಮಯದಲ್ಲಿ ನಾವು ಇವೆಲ್ಲವನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆ ಇಂತಹ ಒಂದು, ಯಾಕಂದರೆ ಈಗ ಯಾರಾದರೂ ಶ್ರೀವಿದ್ಯಾ ಆರಾಧಕರು ನೋಡ್ತಾ ಇದ್ದರೆ ಖಂಡಿತವಾಗಲೂ ಅವರು ಇದನ್ನು ಒಪ್ಕೋತಾರೆ. ಯಾಕಂದರೆ ಶ್ರೀವಿದ್ಯಾ ಮಂತ್ರಗಳ ಒಂದು ಗಂಭೀರ ಉಪಾಸನೆಗೆ ಇದು ಗುರುವಿನ ಆದೇಶ ಅಥವಾ ಗುರುವಿನ ದೀಕ್ಷೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಬಟ್ ಆದರೂ ನೀವು ಸರಳವಾಗಿ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದನ್ನು ನೀವು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಹಾಗೆ ಇಂತಹ ಒಂದು ಶ್ರೀಚಕ್ರದ ರಹಸ್ಯ
ನಿಮ್ಮ ಜೀವನವನ್ನೇ ಬದಲಿಸುತ್ತೆ. ಲಕ್ಷ್ಮಿ ಕಟಾಕ್ಷ ದೊರೆಯುತ್ತೆ. ಶ್ರೀಚಕ್ರವನ್ನು ಮನೆಯಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಎಷ್ಟೋ ಜನಕ್ಕೆ ಭಯ ಇರುತ್ತೆ ನೋಡಿ. ನಮ್ಮ ತಾಯಿಯನ್ನು ನಾವು ಮನೆಗೆ ಕರೆಯೋಕ್ಕೆ ಯಾಕೆ ನಮಗೆ ಮುಜುಗರ? ಶ್ರೀಚಕ್ರ ಅಂತಂದರೆ ಯಂತ್ರಗಳ ರಾಜ, ಅದರಲ್ಲಿ ಆ ಜಗನ್ಮಾತೆಯ ಒಂದು ಶಕ್ತಿ ಅಂತ ಹೇಳ್ತೀನಿ. ನವಾವರಣಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರಲ್ಲಿ ನೀವು ಖಂಡಿತವಾಗಲೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ಇಂತಹ ಒಂದು ಶಕ್ತಿಶಾಲಿ ದೇವಿಯ ಒಂದು ಯಂತ್ರ ಆಗಿರುತ್ತೆ. ಹಾಗಾಗಿ ಯಾವಾಗ ನಮಗೆ ದುಷ್ಟರ ರಕ್ಷಣೆ ದುಷ್ಟರಿಗೆ ಶಿಕ್ಷೆ ಅಥವಾ ಶಿಷ್ಟರ ರಕ್ಷಣೆ ಅಂತ ನಾವು ಏನು ಹೇಳ್ತೀವಿ ಅದೆಲ್ಲವೂ ನಮ್ಮನ್ನು ಕಾಪಾಡುತ್ತೆ. ಹಾಗೆ ನಮಗೆ ಶತ್ರು ಬಾಧೆಗಳಿದ್ದರೆ ಅಥವಾ ಮಾಂತ್ರಿಕ ಬಾಧೆಗಳು ಎಲ್ಲ ಇತ್ತು ಅಂತಂದರೆ ಖಂಡಿತವಾಗಲೂ ಇವೆಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇಂತಹ ಶ್ರೀಚಕ್ರವನ್ನು ಪೂಜೆಯನ್ನು ನಾವು ಯಾವ ಸಂದರ್ಭದಲ್ಲಿ ಮಾಡಬೇಕು ಅದನ್ನು ತುಂಬ ಮುಖ್ಯ ಆಗುತ್ತೆ. ಯಾವಾಗಲೂ ಶ್ರೀಚಕ್ರ ಪೂಜೆಯನ್ನು ನಾವು ಏನು ಹೇಳ್ಬೋದು, ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ. ನಮಗೆ 4:30ಯಿಂದ 6:30 ಒಳಗಡೆ ಮಾಡಿದರೆ ಅತ್ಯಂತ ಶುಭ ಬೆಳಿಗ್ಗೆಯ ಕಾಲ. ಹಾಗೇನೇ ಎಷ್ಟೋ ಜನ ನಾವು ಆಫೀಸಿಗೆ ಹೋಗ್ತಾ ಇರ್ತೀವಿ, ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಅಂಥವರು ನಾವು ಹೇಗೆ ಮಾಡ್ಬೋದು ಮೇಡಮ್ ಅಂತ ಹೇಳಿದಂಥ ಸಂದರ್ಭ ಖಂಡಿತವಾಗಲೂ ಸಂಧ್ಯಾಕಾಲ ಅಂತ ನಾವೇನು ಹೇಳ್ತೀವಿ, ಸಂಜೆ ಬಂದು ನೀವು ಶುಚಿರ್ಭೂತರಾಗಿ ಸಂಜೆ 6:30ಯಿಂದ 9 ಗಂಟೆ ಒಳಗಡೆ ಮಾಡೋದು ಅತ್ಯುತ್ತಮ ಅಂತ ಹೇಳ್ತೀನಿ. ಮೇಡಮ್ ನಾವು ಕೆಲಸಕ್ಕೆ ಹೋಗಿ ಬಂದಾಗಲೇ ಸಾಕಾಗಿರುತ್ತೆ ಅಂತ ಹೇಳಿದಾಗ ಸ್ವಲ್ಪ ಅವತ್ತಿನ ದಿನದಲ್ಲಿ ನೀವು ಬೇರೆ ಥರ ಪ್ರಿಕಾಷನ್ಸ್ನ, ಯಾಕಂದರೆ ಮಾಡಬೇಕಾದಾಗ ಅಡ್ಡಿ ಆತಂಕಗಳು ಬರುತ್ತೆ. ಮಾಡೇಬೇಕು ಅಂತ ಹೇಳಿದಾಗ ಸಂಕಲ್ಪವು ಇಂಪಾರ್ಟೆಂಟ್ ಆಗುತ್ತೆ, ಮಾಡಿ ಅಂತ ಹೇಳ್ತೀನಿ. ಹಾಗೇನೇ ಯಾರೋ ಒಬ್ಬರಿಗೆ ಮಾಟ ಮಂತ್ರ ಆಗಿದೆ ಅಥವಾ ವಿಚಾರ ಪ್ರಯೋಗಗಳಾಗಿದೆ, ಭೂತ ಪ್ರೇತ ಪಿಶಾಚಿಗಳು ಮೈ ಮೇಲೆ ಬಂದು ಮಾತಾಡ್ತಾ ಇದೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಅಥವಾ ಎಷ್ಟೋ ಬಾರಿ ನಾವು ಹಲವಾರು ಸಾಧಕರತ್ತ ಹೋಗಿದ್ದೀನಿ ಆದರೂ ನನಗೆ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಂಥ ಶ್ರೀಚಕ್ರ ಆರಾಧನೆಯನ್ನು ನೀವು 10 ಗಂಟೆಯ ನಂತರ ಮಧ್ಯರಾತ್ರಿ 2 ಗಂಟೆಯ ಒಳಗಡೆ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಒಂದು ದುಷ್ಟ ಸಂಹಾರದ ಪೂಜೆ. ಅದರಿಂದ ದಾರಿದ್ರ್ಯ ಹೋಗುತ್ತೆ, ಸಂತಾನದ ಫಲ ಸಿಗುತ್ತೆ, ಸತ್ಪ್ರಯೋಜನಗಳಾಗುತ್ತೆ, ವಿವಾಹ ಯೋಗ ದೊರಕಿಸಿಕೊಡುತ್ತೆ ಅಂತ. ಹಾಗಾಗಿ ಶ್ರೀಚಕ್ರವನ್ನು ಪ್ರತಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ಅತ್ಯಂತ ಶ್ರೇಯಸ್ಕರ ಅಂತ ಹೇಳ್ತೀವಿ. ಮೇಡಮ್ ನಮಗೆ ರಾಹು ದಶ ನಡೀತಾ ಇದೆ, ಶನಿ ದಶ ನಡೀತಾ ಇದೆ, ಅಥವಾ ಬುಧ ದಶ ನಡೀತಾ ಇದೆ, ಶುಕ್ರ ದಶ ನಡೀತಾ ಇದೆ, ಯಾವ ದಶನೇ ನಡೀಲಿ ಖಂಡಿತವಾಗಲೂ ಶ್ರೀಚಕ್ರವನ್ನು ಇಟ್ಟು ಆರಾಧನೆಯನ್ನು ಮಾಡ್ಬೋದು. ಹಾಗೆಯೇ ಮೇಡಮ್ ನಮಗೆ ಮುಟ್ಟು ಬರ್ತಾ ಇದೆ, ನಾವು ಮಾಡ್ಬೋದಾ? ಖಂಡಿತವಾಗಲೂ ಆ 5 ದಿನಗಳಲ್ಲಿ ನೀವು ಇದನ್ನು ಅವಾಯ್ಡ್ ಮಾಡಿದ್ರೆ ಸಾಕಾಗುತ್ತೆ ಅಂತ. ಸೊ ಹಾಗಾಗಿ ಪ್ರತಿ ಶುಕ್ರವಾರ ನೀವು ಕೋಸಂಬರಿ ಮತ್ತು ಪಾನಕವನ್ನು ನೈವೇದ್ಯ ರೂಪದಲ್ಲಿ ಆ ತಾಯಿಗೆ ನೀವು ಇಡಬೇಕಾಗುತ್ತೆ. ಅದರ ಜೊತೆಗೆ ತಾಯಿ ಕನಸಿನಲ್ಲಾದರೂ ಬರ್ಬೋದು, ಅಥವಾ ಬೇರೆ ಸಣ್ಣ ಮಕ್ಕಳ ರೂಪದಲ್ಲಿ, ಮುದುಕಿಯರ ರೂಪದಲ್ಲಿ, ಅಥವಾ ಮಧ್ಯಮ ವಯಸ್ಸಿನ ರೂಪದಲ್ಲೂ ಸಮೇತ ನಿಮ್ಮ ಮನೆಗೆ ಅವಳು ಬರ್ಬೋದು. ಅಂತಹ ಸಂದರ್ಭದಲ್ಲಿ ನಿಮ್ಮ ಕೈಲಾದಷ್ಟು ಪಾನಕ, ಕೋಸಂಬರಿ ಅಥವಾ ಏನು ಹೆಣ್ಮಕ್ಳಿಗೆ ಏನು ಕೊಡ್ಬೋದು ಅದನ್ನು ನೀವು ಕೊಡಿ. ಖಂಡಿತವಾಗಲೂ ನಿಮಗೆ ಹೆಚ್ಚಿನ ಲಾಭ ಉಂಟಾಗುತ್ತೆ ಅಂತ. ಹಾಗೆ ಆಯಾ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳು ಅಂತ ನಾವು ಹೇಳ್ತೀವಿ. ವಿಶೇಷವಾಗಿ ನಮಗೆ ಯುಗಾದಿ ಹಬ್ಬ ಬರ್ತದೆ, ಅಥವಾ ಇನ್ನು ಆಷಾಢ ಶುಕ್ರವಾರಗಳು ಬರುತ್ತೆ, ಶ್ರಾವಣ ಮಾಸಗಳು ಬರುತ್ತೆ, ಈ ಥರ ನವರಾತ್ರಿ ಬರ್ತದೆ. ಇಂತಹ ಸಂದರ್ಭಗಳಲ್ಲಿ ಮಾಡ್ಬೋದಾ? ಖಂಡಿತವಾಗಲೂ ಇಂತಹ ಸಂದರ್ಭಗಳಲ್ಲೆಲ್ಲ ಮಾಡ್ತಾ ಶ್ರೀಚಕ್ರವನ್ನು ಆರಾಧನೆ ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗಲೂ ನಮಗೆ ಹೆಚ್ಚಿನ ಫಲ ಸಿಗುತ್ತೆ. ಅಂತಹ ದಿನಗಳಲ್ಲಿ ವಿಶೇಷವಾಗಿ ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಅಥವಾ ನಿಮಗೆ ಗೊತ್ತಿದೆ ಆ ಜಗನ್ಮಾತೆಗೆ ಒಬ್ಬಟ್ಟು, ಈ ಥರ ಹಾಲು, ಈ ಥರ ಎಲ್ಲವನ್ನು ನೀವು ಸಿಹಿ ಪದಾರ್ಥಗಳನ್ನು ಶುಚೀರ್ಭೂತರಾಗಿ ನೈವೇದ್ಯ ರೂಪದಲ್ಲಿ ಆಯಾಯ ಸಂದರ್ಭಕ್ಕೆ ಆಯಾಯ ಸಿಹಿ ತಿಂಡಿಗಳನ್ನು, ಜೊತೆಗೆ ಆಯಾಯ ಕಾಲದಲ್ಲಿ ದೊರೆಯುವಂಥ ಹಣ್ಣುಗಳನ್ನು ನಿಮ್ಮ ಶಕ್ತಿಯಾನುಸಾರವಾಗಿ ಲೋಪವಿಲ್ಲದಂತೆ ನೀವು ಇಟ್ಟು ಪೂಜಿಸೋದ್ರಿಂದ ಖಂಡಿತವಾಗಲೂ ಆ ಜಗನ್ಮಾತೆಯ ಒಂದು ಆರಾಧನೆಗೆ ನಿಮಗೆ ಫಲ ಸಿಕ್ಕೇ ಸಿಕ್ಕುತ್ತೆ. ಅಷ್ಟು ಸುಲಭ ಅಲ್ಲ ಶ್ರೀಚಕ್ರ ದೇವತೆಯನ್ನು ಆರಾಧನೆ ಮಾಡಿ ನಾವು ಮನೆಯಲ್ಲಿ ಇಟ್ಟು ಆರಾಧನೆ ಮಾಡುವಂಥದ್ದು ಅಂತ. ಹಾಗಾಗಿ ಸರಳವಾಗಿ ನಾನಿವತ್ತು ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಶ್ರೀಚಕ್ರ ಆರಾಧನೆಯನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಯಾವುದೇ ಲೋಪದೋಷಗಳನ್ನು ಮಾಡ್ಕೋಬೇಡಿ. ಅನ್ಯರಿಗೆ ಬೈಯೋದು ಅಥವಾ ಅನ್ಯರ ಜೊತೆ ಜಗಳ ಆಡೋದು ಇವೆಲ್ಲವೂ ಬರುತ್ತೆ ಮಧ್ಯೆ ಮಧ್ಯೆ, ತುಂಬ ಅಂದರೆ
ತುಂಬ ಡಿಸ್ಟರ್ಬೆನ್ಸ್ ಬರುತ್ತೆ. ನೀವೇನು ಪೀರಿಯಡ್ಸ್ ಇರಲ್ಲ, ಏನೋ ನಿಮಗೆ ಮಧ್ಯದಲ್ಲಿ ಶುರುವಾಗೋದು, ಅಥವಾ ಯಾರೋ ಪೀರಿಯಡ್ಸ್ ಆಗಿಬಿಟ್ಟಿರ್ತಾರೆ ಅವ್ರು ನಮ್ಮ ಮನೆಗೆ ಬಂದುಬಿಡೋದು, ಅಥವಾ ಏನೋ ನಮಗೆ ಹುಷಾರಿಲ್ದಂಗೆ ಆಗೋದು, ಮೈಕೈ ನೋವು ಶುರುವಾಗೋದು, ಜ್ವರ ಬಂದಂಗೆ ಆಗೋದು. ಯಾಕಂದರೆ ಮಂತ್ರಗಳ ಜಪ ಮಾಡ್ತಾ 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 ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ದೂರಾಗಿ ಸಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಶುರುವಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮ ದೇಹ ಮೈಭಾರ, ಸುಸ್ತು, ಏನೋ ಒಂದು ಆಯಾಸ ಅವೆಲ್ಲ ಉಂಟಾಗುತ್ತೆ. ಏನು ಮೇಡಮ್ ಶ್ರೀಚಕ್ರ ಇಟ್ಟ ಮೇಲೆ ನಮಗೆ ಸಮಸ್ಯೆ ಆಯಿತು, ಯಾರ ಹತ್ರ ಹೋಗಿ ಕೇಳೋಕ್ಕೆ ಶುರು ಮಾಡ್ತೀರಿ, ನಾವು ಶ್ರೀಚಕ್ರ ಇಟ್ಟ ಮೇಲೆ ಯಾಕೋ ನಂಗೆ ಸುಸ್ತಾಗ್ತಾಯಿದೆ, ಮನೆಯಲ್ಲಿ ಗಲಾಟೆಗಳಾಗ್ತಾಯಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ